ಎಲ್ರಿಗೂ ನಮಸ್ಕಾರ. ನನ್ನ ಅತ್ಯಂತ ಪ್ರೀತಿಯ ಊರಾದ ಸುಳ್ಯಕ್ಕೆ ಮತ್ತೊಮ್ಮೆ ಬಂದಿದ್ದೀನಿ. ಈ ಬಾರಿ ಇಲ್ಲಿನ ಕಾಣತ್ತಿಲ ಉಳ್ಳಾಕುಳ ದೈವಸ್ಥಾನದ ವಾರ್ಷಿಕ ಜಾತ್ರೋತ್ಸವಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ದೈವ ನರ್ತನವನ್ನು ಸಾಮಾನ್ಯವಾಗಿ ನಾವೆಲ್ಲ ತುಳುವಿನಲ್ಲಿ ನೋಡಿರ್ತೀವಿ. ಆದರೆ ಇಲ್ಲಿನ ಕೆಲವು ಜಾಗಗಳಲ್ಲಿ ಕನ್ನಡದಲ್ಲಿಯೂ ದೈವ ನರ್ತನವನ್ನು ಮಾಡ್ತಾರೆ. ಅಂಥ ಒಂದು ಜಾಗ ಇದು. ಬನ್ನಿ, ಈ ಬಗ್ಗೆ ಹೆಚ್ಚಿನ ವಿಚಾರವನ್ನು ಹೇಳ್ತಾ ಈ ವ್ಲಾಗನ್ನು ಮುಂದುವರಿಸ್ತೀನಿ. ಈಗ ಕಾಣತಿಲ ಜಾತ್ರೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡೋದಕ್ಕೆ ಖುದ್ದು ಸ್ಥಳೀಯರಾದಂತಹ ಸುಳ್ಯದ ಪ್ರತಿಷ್ಠಿತ ಕುರುಂಜಿ ವೆಂಕಟರಮಣ ಗೌಡರ ಕುಟುಂಬದ KV ಹೇಮನಾಥ ಸರ್ ಅವರು ನನ್ನ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಓವರ್ ಟು ಯು ಸರ್. ಈ ಜಾತ್ರೆಯ ಬಗ್ಗೆ. ದೈವಾರಾಧನೆಯು ತುಳುನಾಡಿನ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ಕಾಣತಿಲ ಉಳ್ಳಾಗಳು ದೈವಸ್ಥಾನವು ಉಳ್ಳಾಗಳ ದೈವಾರಾಧನೆಯು ಬಲ್ಲಾಳರಸರ ಕಾಲದಿಂದಲೇ ನಡೀತಾ ಇತ್ತು. ಬಲ್ಲಾಳರಸರು ಇಲ್ಲಿ ಇದ್ದ ಸಂದರ್ಭದಲ್ಲಿ ಈ ಕಾಣತಿಲ ದೈವಗಳ ಆಚರಣೆಯಲ್ಲಿ ಸುಳ್ಯ ಗ್ರಾಮದ 4 ಪ್ರತಿಷ್ಠಿತ ಮನೆಗಳಾದ ಕುರುಂಜಿ, ಕೇರ್ಪಳ, ಕಾಣತಿಲ, ಕುದ್ಪಾಜೆ ಮನೆತನಗಳವರು ಸಹಕರಿಸ್ತಾಯಿದ್ರು. ಬಲ್ಲಾಳರ ಕಾಲಾನಂತರ ಇದರ ಆರಾಧನೆಯು ಈ 4 ಮನೆತನಗಳವರ ಸುಪರ್ದಿಗೆ ಬಂತು. ಅದರಿಂದ ನಂತರ ಈ 4 ಮನೆತನಗಳವರು ಈ ಉಳ್ಳಾಗಳ ಆರಾಧನೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೀತಾ ಇದೆ. ನಾನು ಕೇಳಿಪಟ್ಟ ಪ್ರಕಾರ ಚೆನ್ನಕೇಶವ ದೇವಸ್ಥಾನಕ್ಕಿಂತಲೂ ಹಿಂದಿನ ಚರಿತ್ರೆ ಈ ಉಳ್ಳಾಗಳ ದೈವಸ್ಥಾನಕ್ಕೆ ಇದೆ. ಈ ಉಳ್ಳಾಗಳ ದೈವಸ್ಥಾನ ಅಂತ ಹೇಳಿದರೆ, ಇಲ್ಲಿ ಉಳ್ಳಾಗಳು ಅವರು ಜೋಡಿ ದೈವಗಳು, ಅಣ್ಣ ತಮ್ಮ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಪುರುಷರಾಯ ಅಂತ ಹೇಳುವಂಥ ಇನ್ನೊಂದು ದೈವ ಇದೆ. ಅದರ ಜೊತೆಯಲ್ಲಿ ರುದ್ರಚಾಮುಂಡಿ ದೈವ, ಆನಂತರ ಒಂದು ಅಡ್ಯಂತಾಯ ದೈವ. ಇದಿಷ್ಟು ಪ್ರಾಮುಖ್ಯ ದೈವಗಳಿಲ್ಲಿ. ನಾನು ಮೊದಲೇ ಹೇಳಿದಾಗೆ ಈ ದೈವಾರಾಧನೆ ತುಳುನಾಡಿನ ಸಂಸ್ಕೃತಿ. ಹಾಗೆ ಎಲ್ಲ ದೈವಗಳು ತುಳುವಿನಲ್ಲೇ ಮಾತಾಡ್ತಾರೆ. ಈ ಪುರುಷರಾಯ ಅನ್ನುವಂಥದ್ದು ತುಳುನಾಡಿಗೆ ಈ ಕನ್ನಡ ಮಾತಾಡುವ ಪ್ರದೇಶದಿಂದ ಬಂದಂತಹ ದೈವ ಅಂತ ಹೇಳುವಂಥದ್ದು ಇದು. ಅದಕ್ಕೋಸ್ಕರ ಅದು ಕನ್ನಡದಲ್ಲಿ ಮಾತಾಡ್ತಾರೆ. ಇಲ್ಲಿ ನಮ್ಮ ಊರಲ್ಲಿ ಮಲಯಾಳಿ ದೈವಗಳು ಇದ್ದಾವೆ. ಅವು ಕೇರಳದಿಂದ ಇಲ್ಲಿಗೆ ಬಂದಂಥ ದೈವಗಳು ಅಂತ ಹೇಳುವಂಥದ್ದು ಪ್ರತೀತಿ. ಅದೇ ರೀತಿ ಈ ಪುರುಷರಾಯ ಕನ್ನಡದಲ್ಲಿ ಕನ್ನಡ ಮಾತಾಡುವಂಥ ಸೀಮೆ. ಈಗ ನಮ್ಮ ಈ ಮನೆತನಗಳು ಏನಿದ್ದಾವೆ 4 ಇಲ್ಲಿನ ಗೌಡ ಮನೆತನಗಳು ಅಂತ ಹೇಳ್ತಾರೆ. ನಾವು ಈ ಮನೆತನಗಳವರು ಸಾಧಾರಣ 1600ನೇ ಇಸ್ವಿ ಅಂದರೆ 17ನೇ ಶತಮಾನದ ಅಲ್ಲಿ ಐಗೂರು ಸೀಮೆ, ಹಾಸನ ಜಿಲ್ಲೆ ಐಗೂರು ಸೀಮೆಯಿಂದ ಇಲ್ಲಿಗೆ ವಲಸೆ ಬಂದವರು ಅಂತ ಹೇಳುವಂಥ ಪ್ರತೀತಿ ಇದೆ. ಆದ ಕಾರಣ ಆ ವಲಸೆ ಬಂದ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಈ ದೈವ ಬಂದಿರಬಹುದು ಅಂತ ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ ಅಷ್ಟೇ. ಈಗ ಪುರುಷರಾಯ ದೈವ ವೇಷಧಾರಿ ಸಜ್ಜಾಗ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಪುರುಷರಾಯರ ದೈವ ನರ್ತನ ಆರಂಭಗೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಪುರುಷರಾಯರ ದೈವ ನರ್ತನ ಕನ್ನಡದಲ್ಲಿ ಜರುಗುತ್ತೆ. ಈ ವಿಚಾರವಾಗಿ ಇನ್ನಷ್ಟು ಹೆಚ್ಚಿನ ವಿವರವನ್ನು ನನಗೆ ಸಂದೇಶ್ ಅವರು ಹಂಚಿಕೊಳ್ಳಲಿದ್ದಾರೆ.
ಸಂದೇಶ್ ಅವರೇ ನಮಸ್ಕಾರ. ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಈ ಕಡೆಗೆ ಅಂದರೆ ಪೂರ್ವದ ಕಡೆಗೆ ಆದ ಹಾಗೆ ಬರ್ತಾ ಇದೆ. ಈ ಸುಳ್ಯ ಸುತ್ತಮುತ್ತಲೆಲ್ಲ ಪುರುಷರಾಯನನ್ನು ಪ್ರಮುಖವಾಗಿ ಪೂಜೆ ಮಾಡ್ತಾರೆ. ಮತ್ತು ಪುರುಷರಾಯನಿಗೆ ಒಂದಷ್ಟು ಗುಡಿಗಳು ಇದ್ದಾವೆ ಮತ್ತು ಕನ್ನಡದ ದೈವ ನರ್ತನಗಳು ಆಗ್ತವೆ ಅಂತ ಕೇಳ್ಪಟ್ಟೆ. ಈ ಬಗ್ಗೆ ಹೌದು, ಅದು ಇಲ್ಲಿ ಆವಾಗಲೇ ನಮ್ಮ ಆಡಳಿತ ಮುಕ್ತೇಸರು ಹೇಳಿದ ಹಾಗೆ ಇಲ್ಲಿ ತುಳುನಾಡಲ್ಲಿ ತುಳು ದೈವಗಳು ಪ್ರಾಮುಖ್ಯ. ಹಾಗೆ ಅಂತೇಳಿ ದೇಶಾಚಾರ ಅಂತೇಳಿ ಬರ್ತದೆ. ಆಚಾರ ಅಂತೇಳಿ ಬರುವಾಗ ನಮ್ಮ ಪ್ರಾದೇಶಿಕವಾಗಿ ನಡೀತಾ ಇರುವಂಥ ಕೆಲವು ಭಾಷೆಗಳಿಗೆ ಪ್ರಾಮುಖ್ಯ ಸಿಗ್ತದೆ. ಆಗ ಅವರು ಹೇಳಿದರು ಇಲ್ಲಿ ಮಲಯಾಳ ಅಂದರೆ ಕೇರಳ ಬಾರ್ಡರ್ ಬಂದಿರುವ ಕಾರಣ ಮಲಯಾಳ ದೈವಗಳು ಸಹ ಇದ್ದಾವೆ ಅಂತೇಳಿ. ಹಾಗೆಯೇ ಕುಕ್ಕೆ ಸುಬ್ರಹ್ಮಣ್ಯದ ಗಟ್ಟೆಗಿಳಿದು ಬಂದದ್ದು ಅಂತ ಹೇಳ್ತಾರೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ಬರುವಾಗ ಅಲ್ಲಿ ಪ್ರಮುಖವಾಗಿ ಕಾಣುವಂಥದ್ದು ಬಚ್ಚನಾಯಕ ಮತ್ತು ಕಾಚುಕುಜುಂಬ ಪುರುಷರಾಯ. ಹಾಗೆ ಪುರುಷರಾಯ ಸ್ವಲ್ಪ ಈ ಕಡೆಗೆ ಬರ್ತಾನೆ, ಸುಳ್ಯ ಸೀಮೆಯ ಸೈಡಿಗೆ. ಹಾಗೆ ಅವರು ಶೈವಾಂಶ ಸಂಭೂತ ಅಂತ ಹೇಳುವಂಥದ್ದು ಹಿರಿಯರು ಹೇಳಿದ್ದು, ನಾವು ಕೇಳಿದ್ದು. ನಾವು ಅದನ್ನು ನೋಡಲಿಕ್ಕೆ ಹೋಗಲಿಲ್ಲ, ಬಟ್ ನಮ್ಮ ತಾತನವರೆಲ್ಲ ಜಾತ್ರೆ ಮಾಡಿಕೊಂಡಿದ್ದಾಗ ಅವರು ಹೇಳಿದ್ದು. ಹಾಗೆ ಅವರ ಆಯುಧದಲ್ಲಿ ಸಹ ನೀವು ಗಮನಿಸ್ಬೋದು, ಅವರ ನುಡಿಕಟ್ಟಲ್ಲಿ ಸಹ ನೀವು ನೋಡ್ಬೋದು, ಈಶ್ವರ ಕೊಟ್ಟ ತ್ರಿಶೂಲ ಅಂತೇಳಿ ಅವರು ಸಂಬೋಧಿಸ್ತಾರೆ ಅವರ ಆಯುಧವನ್ನು ತಗೊಳ್ಳುವಾಗ. ಹಾಗೆ ತ್ರಿಶೂಲನೇ ಮೇಯ್ನ್ ಆಯುಧ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಈ ಕಡೆ ಬಂದಾಗ ಸುಮಾರು ನಮ್ಮ ಪುರುಷ ದೈವಗಳ ಕಟ್ಟೆಗಳು ಗುಡಿಗಳು ಕಾಣ್ತದೆ. ಪ್ರಾಮುಖ್ಯವಾಗಿ ಕಂದ್ರಪಾಡಿ ಕನ್ನಡ ಯಾನೆ ಪುರುಷ ದೈವ ಅಂತೇಳಿ ದೊಡ್ಡ ದೈವಸ್ಥಾನ ಇದೆ. ಸೊ ಮತ್ತೊಮ್ಮೆ ಕನ್ನಡ ಯಾನೆ ಪುರುಷ ದೈವ, ಪುರುಷ ದೈವ ಅಂತೇಳಿದೆ. ಯಾಕೆಂತಂದರೆ ಪ್ರಾಮುಖ್ಯವಾಗಿ ಅಲ್ಲಿನ ಘಟ್ಟದಿಂದ ಇಳಿದು ಬರುವಾಗ ಅಲ್ಲಿ ತುಳು ಇರಲಿಲ್ಲ ಅಂತ ಎಲ್ಲರಿಗೂ ಗೊತ್ತುಂಟು. ಹಾಗೆ ಕನ್ನಡ ಭಾಷೆಯಲ್ಲಿ ಯೋಗಿ ಪುರುಷ ಬಂದದ್ದು. ಹಾಗೆ ಆ ಶೈವಾಂಶ ಶಂಭೂತನನ್ನು ನಾವಿಲ್ಲಿ ಉಳ್ಳಾಗಳ ಪ್ರಧಾನಿಯಾಗಿ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಿ ಇಟ್ಟುಕೊಂಡಿದ್ದೇವೆ. ಹಾಗೆ ಅವನನ್ನು ನಾವು ತುಂಬ ಆರಾಧನೆ ಮಾಡ್ತೇವೆ. ಹಾಗೆ ಇಲ್ಲಿ ಬೆಳಿಗ್ಗೆ ಸೂರ್ಯೋದಯದ ಕಾಲದಲ್ಲಿ ಉಳ್ಳಾಗಳ ಸಿರಿಮುಡಿಯಾಗಿ ನೇಮ ಆದರೂ ಸಹ ಪುರುಷನಿಗೆ ಪ್ರಾಮುಖ್ಯ ಹೇಗೆ ಅಂತ ಹೇಳಿದರೆ ನೋಡಿ, ಮಧ್ಯಾಹ್ನ ಆಗುವಾಗ ಇಲ್ಲಿ ದೈವ ಆಗ್ತದೆ. ಎಲ್ಲರೂ ಭಕ್ತಾದಿಗಳು ಬಂದು ಹರಕೆ ಸಲ್ಲಿಸುವುದು ಪುರುಷರಾಯನಿಗೆ ಹೆಚ್ಚಾಗಿ. ಹಾಗೆ ಪುರುಷರಾಯನಿಗೆ ತುಂಬ ಪ್ರಾಮುಖ್ಯ ಇಲ್ಲಿ ನಮ್ಮಲ್ಲಿ. ಕದ್ರೆ ಮಠ, ಬೆದರೆ ಮಠ, ಶೃಂಗೇರಿ ಮಠ, ಯೋಗ ಮಠ. ಯಾವ ದೇಶ ಇರಬೇಕು, ಭಾಷೆ ಕಲಿಬೇಕು, ಪ್ರತಿರೂಪ ಸೇವೆ ನೋಡ್ಬೇಕು, ಮಾಯ ದೃಷ್ಟಿ ನೋಡ್ಬೇಕು. ಆ ದಿವಸ ಎಲ್ಲ ನೋಡ್ಬೇಕಲ್ಲ ದೊಡ್ಡ ಆ ದಿವಸ ಎಲ್ಲ ನೋಡ್ಬೇಕು. ತಂತ್ರ ಬೇಕು, ಮಂತ್ರ ಬೇಕು, ಮಂಗಳಾರತಿ ಬೇಕು, ಆದಿ ನೆಲೆ ಬೇಕು, ತಂತ್ರ ಆಗುವಂಥ ಸೇವೆ ಬೇಕು. ಮಾಯದ ದೃಷ್ಟಿ ಅಲ್ವಾ ದೊಡ್ಡ ದೃಷ್ಟಿ ಬೇಕು, ಆದಿತ್ಯದಿ ನೆರಬೇಕು, ಆಗುವಂಥ ಸೇವೆ ಬೇಕು. 101 ಅವತಾರ ಬೇಕು. 14 ದೃಷ್ಟಿ ನೋಡುವಾಗ ಸ್ವಾಮಿ ನಾನು ಒಂದಾಗಿ ನಿಂತ್ಕೊಂಡು, ದೊಡ್ಡ ಸ್ವಾಮಿ ನಾನು ಒಂದಾಗಿ ನಿಂತ್ಕೊಂಡು, ಪ್ರಧಾನಿ ನಾನು ಒಂದಾಗಿ ನಿಂತ್ಕೊಂಡು, ಮಾಯದ ದೃಷ್ಟಿ ನಾನು ಒಂದಾಗಿ ನಿಂತ್ಕೊಂಡು, 101 ಅವತಾರ ನಾನು ಒಂದಾಗಿ ನಿಂತ್ಕೊಂಡು, 100 ಶಕ್ತಿ ನಾನು ಒಂದಾಗಿ ನಿಂತ್ಕೊಂಡು ಆದಿತ್ಯ ಬಂದು ಹೇಳ್ಬೇಕಲ್ವಾ. ಅಲ್ಲ ದೊಡ್ಡಂದ್ರೆ ಕಾಶಿ ಮಠ, ಕದ್ರೆ ಮಠ, ಬೆದ್ರೆ ಮಠ, ಯಾವ ಮಠ. ಯಾವ ದೇಶ ಇರಬೇಕು, ಭಾಷಾ ಭಾಷೆ ಕಲಿಬೇಕು, ಮಾದಿ ಬೇಕು, ಮೀಸದಿರ್ಬೇಕು, ಬಂಕಿ ಸೇರ್ಬೇಕು, ಹುಟ್ಟಿ ಬಿರಾನ್ ಮಾತಾಡ್ಬೇಕು, ಕುಂಬಳಕಾಯಿ ಕಡಿಬೇಕು, ತಲೆ ಕಪ್ಪಳವನ್ನು ಮಡ್ಕೋಬೇಕು, ಆದಿ ಸ್ಥಳ ನೋಡ್ಬೇಕು, ಹೊಸ ಮೇಲೆ ಕುತ್ಕೊಳ್ಬೇಕು, ಬಂಗಿ ಸೇರ್ಕೊಂಡು ಹುಟ್ಟಿ ಬಿರಾನ್ ಮಾತಾಡ್ಕೊಂಡು ದೇಶ ತಿರ್ಬೇಕು, ಭಾಷಾ ಭಾಷೆ ಕಲಿಬೇಕು. ದೃಷ್ಟಿ ಕಂಡು ಬಂತಲ್ವಾ. ಕಟ್ಟುವಾಗ ದೊಡ್ಡಸ್ವಾಮಿ ನಾನು ಒಂದಾಗಿ ನಿಂತ್ಕೊಂಡು, ಸಣ್ಣಸ್ವಾಮಿ ನಾನು ಒಂದಾಗಿ ನಿಂತ್ಕೊಂಡು, ಕಾಶಿ ಮಠದಿಂದ ಭೇಟಿ ಕದ್ರಾಯಕ ಮಠಕ್ಕೆ ಮರಳಿರುವಾಗ ನಮ್ಮ ಮೇಲೆ ಒಂದು ಭಕ್ತಿ ಇತ್ತು. 16 ದೃಷ್ಟಿ ನೋಡ್ಕೊಂಡು ತಂತ್ರದಲ್ಲಿ ಮಂತ್ರದಲ್ಲಿ ಮಾಯದಲ್ಲಿ ದಿಶೆಯಲ್ಲಿ ಆದಿ ಸತ್ಯರೇ ಸ್ವಾಮಿ ಸೇವೆ ಆಯ್ತಲ್ವಾ. ತಕೊಂಡು ಯಾವ ದೇಶ ಮಾತಾಡುತ್ತೆ ಪ್ರಕಾರ.
ಎಳನೀರು, ಸೌತೆ, ಹೊಂಬಾಳೆ ಮತ್ತು ಅಕ್ಕಿಯನ್ನು ದೈವಕ್ಕೆ ಕಾಣಿಕೆಯನ್ನಾಗಿ ಕೊಟ್ಟು ದೈವಾಶೀರ್ವಾದವನ್ನು ಪಡೆದುಕೊಂಡು ಅರಿಶಿನವನ್ನು ಪ್ರಸಾದದ ರೂಪದಲ್ಲಿ ಭಕ್ತರು ಸ್ವೀಕರಿಸ್ತಾರೆ. ಇದಾದ ಮೇಲೆ ಅನ್ನಪ್ರಸಾದದ ವಿತರಣೆ ಇರುತ್ತೆ. ರಕ್ಷಣೆ ಮಾಡುವಂಥ ಸೇವೆ ದೇವರ ಗುರುತುವಾರಿಗೆ ಜನಾಂಗದ ಅವಧಿ ದೇವರ ಎಷ್ಟು ತೊಂದರೆ ಇದೆ ಪರಿಹಾರ ಮಾಡಿ. ಇದೇ ರೀತಿ ನಮ್ಮ ನಾಡಿನ ಬೇರೆ ಬೇರೆ ಪ್ರದೇಶಗಳ ಜಾನಪದ ಆಚರಣೆಗಳು, ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಅನ್ವೇಷಿಸ್ತಾ ಹೋಗೋಣ. ನನ್ನ ಕಂಟೆಂಟು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮಿತ್ರರಿಗೂ ತಿಳಿಸಿ. ಈ ಸಂದರ್ಭದಲ್ಲಿ ನಿಮ್ಮ ನೈತಿಕ ಬಲ ನನಗೆ ಆನೆಬಲ ತುಂಬಿದ ಹಾಗೆ, ಅದರ ಅವಶ್ಯಕತೆ ತುಂಬ ಇದೆ. ಎಲ್ಲರಿಗೂ ಮತ್ತೊಮ್ಮೆ ಈ ವ್ಲಾಗ್ ವೀಕ್ಷಿಸಿದ್ದಕ್ಕೆ ಧನ್ಯವಾದ.